ಸಿಕ್ಕಿರೋಂಥ ಒಂದು ಕಮೆಂಟ್ಸು ಮತ್ತು ಅಪ್ರಿಸಿಯೇಷನ್. ಸೊ ಥ್ಯಾಂಕ್ ಯು ಸೋ ಮಚ್. ಎಸ್ ಎಲ್ರಿಗೂ ಎಮೋಷನ್ಸ್ ಅರ್ಥ ಆಗಿದೆ. ಇದರಲ್ಲಿ ಇರುವಂಥ ಫನ್ ಎಲಿಮೆಂಟ್ ಕೂಡ ಎಲ್ರಿಗೂ ಇಷ್ಟ ಆಗಿದೆ. ಸೊ ಥ್ಯಾಂಕ್ ಯು ಸೋ ಮಚ್. ಇದು ನಮ್ಮ ಮೊದಲನೇ ಆಡಿಯನ್ಸು ಅವರೆಲ್ಲರೂ. ಸೊ ಎಲ್ಲರೂ ಬಂದು ಈ ಸಿನಿಮಾನ ಥಿಯೇಟ್ರಲ್ಲಿ ನೋಡಿ ಅಂತ ಹೇಳ್ತೀವಿ. ಯಾಕೆಂದರೆ ಇದು ಸೌಂಡ್ ಡಿಸೈನ್ಸು ಮತ್ತು ವಿಷುವಲ್ ಎಫೆಕ್ಟು ಮತ್ತು ಮ್ಯೂಸಿಕ್ ಎಲ್ಲರಿಗೂ ಆ ಎಕ್ಸ್ಪೀರಿಯನ್ಸ್ ಕೊಡಬೇಕು ಅಂತ ಹೇಳ್ತಾ ಇದ್ವಿ. ಹಾಗೆ ನಾವೆಲ್ಲರೂ ಒಂದೇ ಒಂದು ರಿಕ್ವೆಸ್ಟು, ಕಮ್ ವಿತ್ ಲಿಟಲ್ ಎಕ್ಸ್ಪೆಕ್ಟೇಷನ್ಸ್, ಗೋ ವಿತ್ ಮೋರ್ ಎಕ್ಸ್ಪೀರಿಯನ್ಸ್ ಅಂತ ನಾವು ಹೇಳ್ತೀವಿ. ಸೊ ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಓಕೆ, ಮೊದಲನೇದಾಗಿ ಎಲ್ರಿಗೂ ಥ್ಯಾಂಕ್ಸ್. ಇಲ್ಲಿ ಬಂದಿರೋರು ಎಲ್ಲರಿಗೂ. ನಮ್ಮ ಒಂದು ಚಿಕ್ಕ ತಂಡ ಇಲ್ಲಿ ನಿಂತಿದೆ, ಒಂದು ದೊಡ್ಡ ಪ್ರೆಸೆಂಟೇಷನ್ ಮೂವಿಯಾಗಿ ಕೊಟ್ಟಿದೆ. ಸೊ ಒಂದು ದೊಡ್ಡ ಪ್ರೆಸೆಂಟೇಷನ್ನ ಕೊಟ್ಟಿರುವಂತಹ ಚಿಕ್ಕ ತಂಡಕ್ಕೆ ನಿಮ್ಮೆಲ್ಲರ ಆಶೀರ್ವಾದ, ಸಪೋರ್ಟ್ ಬೇಕು ಅಂತ ಕೇಳ್ಕೊಳ್ತೀನಿ. ನನ್ನ ಫ್ರೆಂಡ್ಸು, ಫ್ಯಾಮಿಲಿ ಮತ್ತು ನಮಗೆ ಸಪೋರ್ಟ್ ಮಾಡಿದಂಥವ್ರು, ಟೆಕ್ನಿಷಿಯನ್ ಎಲ್ಲರೂ ಕೂಡ ಬಂದಿದ್ದರು ಇವತ್ತು ನಮ್ಮ ಸಿನಿಮಾ ನೋಡೋದಕ್ಕೆ. ಸೊ ನಮಗೆ ಸಿಕ್ಕಂಥ ಒಂದೇ ಒಂದು ಪ್ರಶಂಸೆ ಏನು ಗೊತ್ತಾ, ಚಪ್ಪಾಳೆ. ಲಾಸ್ಟ್ ಸಿನಿಮಾ ಮುಗಿದ ತಕ್ಷಣ ಚಪ್ಪಾಳೆ ಕೊಟ್ಟರಲ್ಲ, ಅಲ್ಲಿ ನಮ್ಗೆ ಅರ್ಥ ಆಯಿತು ಆ್ಯಕ್ಚುಲಿ ಒಂದು ಕಡೆ ಗೂಸ್ ಬಂಪ್ಸ್ ಬಂತು ದಟ್ ನಾವೇನೋ ಒಂದು ಮಾಡಿದ್ದೀವಿ ಅಂತ ನಮ್ಗೆ ಇವತ್ತು ಇನ್ನೊಂದು ಎಕ್ಸ್ಟ್ರಾ ಕಾನ್ಫಿಡೆನ್ಸ್ ಬಂತು ಅಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಸೊ ಮೊದಲನೇದಾಗಿ ನಮ್ಮ ಡೈರೆಕ್ಟರ್ ಈ ಒಂದು ಕಥೆನ ನಮ್ಮ ಹತ್ರ ತೊಗೊಂಡು ಬಂದು ನಮಗೆಲ್ಲರಿಗೂ ಈ ಇದರಲ್ಲಿ ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ ತುಂಬ ಥ್ಯಾಂಕ್ಸ್. ಪ್ರೇಮ್ ಸರ್ಗೆ ಅಫ್ಕೋರ್ಸ್ ಥ್ಯಾಂಕ್ಸ್ ಹೇಳಲೇಬೇಕು, ಇಂಥ ಒಂದು ಸಿನಿಮಾನ ನಿರ್ಮಾಣ ಮಾಡಿದ್ದಕ್ಕೆ. ಡಿ ಒ ಪಿ ಅವ್ರು ಸೈಲೆಂಟ್ ಯಾವಾಗಲೂ, ಬಟ್ ಇಡೀ ಇವತ್ತು ಬಂದವರೆಲ್ಲ ಮಾತಾಡ್ತಾ ಇರೋದೇ ಫಸ್ಟ್ DOP ಬಗ್ಗೆ. ಸೊ ದಟ್ ಈಸ್ ಅವರ್ ಅಪಿನ್. ಆ್ಯಂಡ್ ಅಫ್ಕೋರ್ಸ್ ಇಷ್ಟಿನ ಕೇಳ್ತಾ ಇದ್ರಿ ಯಾರು ಪಾರು ಯಾರು ಪಾರ್ವತಿ ಅಂತ. ಸೊ ಎಷ್ಟೋ ಜನಕ್ಕೆ ಇವತ್ತು ಬಂದಿರೋರಿಗೆ ಗೊತ್ತಾಗುತ್ತೆ ಯಾರು ಪಾರು ಯಾರು ಪಾರ್ವತಿ ಅಂತ. ಸೊ ಯಾರ್ಯಾರಿಗೆ ಗೊತ್ತಿಲ್ಲ ಅವರೆಲ್ಲ ಥಿಯೇಟ್ರಿಗೆ ಹೋಗಿ ನೋಡಿ ಪಾರು ಯಾರು ಪಾರ್ವತಿ ಯಾರು, ಅಥವಾ ಸಿನಿಮಾದಲ್ಲಿ ಏನಿದೆ ಅಥವಾ ಏನು ಆಗುತ್ತೆ ಅಂತ ಹೇಳ್ಬಿಟ್ಟು ಸಿನಿಮಾ ನೋಡಿದ್ರೆ ಗೊತ್ತಾಗುತ್ತೆ. ಸೊ ಮ್ಯಾಮ್ ಹ್ಯಾಸ್ ಡನ್ ರಿಯಲಿ ಒಂಥರ ಚಿಕ್ಕ ಮಗುನ ನೋಡ್ದಂಗೆ ಅನಿಸುತ್ತೆ ಆ್ಯಂಡ್ ಒಂದು ಬೊಬ್ಲಿ ಗರ್ಲ್ನ ನೋಡ್ದಂಗೆ ಅನಿಸುತ್ತೆ. ಸೊ ನನಗೆ ಪರ್ಸ್ನಲಿ ಅವರ ಕ್ಯಾರೆಕ್ಟರ್ ತುಂಬಾ ಇಷ್ಟ ಆಗುತ್ತೆ. ಆ್ಯಂಡ್ ಫವಾಜ್ ಅಶ್ರಫ್ ಆ್ಯಕ್ಚುಲಿ ಹಾಫ್ ಕನ್ನಡಿಗ, ಬಟ್ ತುಂಬ ಚೆನ್ನಾಗಿ ಆ್ಯಕ್ಟ್ ಮಾಡಿದ್ದಾರೆ. ಆ್ಯಂಡ್ ಅದೇ ಸ್ಲ್ಯಾಂಗಲ್ಲಿ ಹಾಫ್ ಕನ್ನಡಿಗ ಸ್ಲ್ಯಾಂಗಲ್ಲೇ ಮಾತಾಡಿದ್ದಾನೆ ಸಿನಿಮಾ ಪೂರ್ತಿ. ಆ್ಯಂಡ್ ಆಲ್ಸೋ ಸಖತ್ ನನಗೆ ತುಂಬ ಎಂಜಾಯ್ಮೆಂಟ್ ಕೊಟ್ಟಿರುವಂಥ ಒಂದು ಕ್ಯಾರೆಕ್ಟರು ಫವಾಜ್ ಕ್ಯಾರೆಕ್ಟರು ಮಿಥುನ್ ಎಂಟ್ರಿ ಎಲ್ಲ ಆದಮೇಲಂತೂ ನಾನು ಸಿನಿಮಾನ ಆಡಿಯನ್ಸ್ ಪಾಯಿಂಟ್ ಆಫ್ ವ್ಯೂ ಅಲ್ಲೇ ಕುತ್ಕೊಂಡು ನೋಡೋ ರೀತಿ ಮಾಡಿದೆ. ಸೊ ಎಂಟೈರ್ ನಮ್ಮ ಸಿನಿಮಾ ತಂಡಕ್ಕೆ ಮತ್ತು ಎಲ್ಲ ಬಂದಂತಹ ಪ್ರತಿಯೊಬ್ಬ ಆಡಿಯನ್ಸ್ಗೂ ಮತ್ತು ಫ್ರೆಂಡ್ಸ್ಗೂ ಫ್ಯಾಮಿಲಿಗೂ ಆ್ಯಂಡ್ ಎಲ್ಲ ಮೀಡಿಯಾ ಪರ್ಸನ್ಸ್ಗೂ ನನ್ನ ಕಡೆಯಿಂದ ತುಂಬ ಹೃದಯದ ಧನ್ಯವಾದಗಳು. ನೀವೆಲ್ಲರೂ ಕೂಡ ನಮ್ಮ ಸಿನಿಮಾನ ಮತ್ತೊಮ್ಮೆ ನೋಡಿ, ಎಲ್ಲರೂ ಅಷ್ಟೇ 31st ನಮ್ಮ ಸಿನಿಮಾ ರಿಲೀಸ್ ಆಗ್ತಾ ಇದೆ. ದಯವಿಟ್ಟು ಸಿನಿಮಾ ಥಿಯೇಟ್ರಿಗೆ ಹೋಗಿ ನೋಡಿ, ನಮಗೆ ಸಪೋರ್ಟ್ ಮಾಡಿ. ಒಂದು ಸರಿ ಸಿನಿಮಾ ನೋಡಿ, ಚೆನ್ನಾಗಿದೆ ಚೆನ್ನಾಗಿಲ್ಲ ಅಂತ ಹೇಳೋದಕ್ಕಾದ್ರೂ ನಮ್ಮ ಸಿನಿಮಾನ ನೋಡಿ ಅಂತ ರಿಕ್ವೆಸ್ಟ್ ಮಾಡ್ತೀನಿ. ಚೆನ್ನಾಗಿಲ್ಲ ಅಂದರೆ ಚೆನ್ನಾಗಿಲ್ಲ ಅಂತ ಹೇಳಿ, ಚೆನ್ನಾಗಿದೆ ಅಂದರೆ ಚೆನ್ನಾಗಿದೆ ಅಂತ ಹೇಳಿ. ಸೊ ನಿಮ್ಮ ಒಪಿನಿಯನ್ ನಮಗೆ ತುಂಬಾ ಮ್ಯಾಟ್ರ್ ಆಗುತ್ತೆ ಅಂತ ಕೇಳ್ಕೊಳ್ತೀನಿ. ಸೊ ಥ್ಯಾಂಕ್ ಯು ಒನ್ಸ್ ಅಗೇನ್, ಥ್ಯಾಂಕ್ ಯು. ಇದು ನನ್ನ ಫಸ್ಟ್ ಕನ್ನಡ ಪಿಕ್ಚರ್. ಈ ಆಡಿಯನ್ಸ್ ರೆಸ್ಪಾನ್ಸ್ ನೋಡಿ ತುಂಬ ಖುಷಿಯಾಗಿದೆ. ಸೊ ಕನ್ನಡ ಇಂಡಸ್ಟ್ರಿಗೆ ಈ ಟೈಪ್ ಫಿಲ್ಮ್ ಬೇಕಾಗಿದೆ. So the response from the audience has been really great, and we are really happy that this movie has come out according to the audience liking, and hopefully I think this will take us all to the new market. Thank you all. And yeah, I am not half Kannadiga, but definitely I will be a Kannadiga after this movie. Yeah, people will be like, I think people is gonna love this movie. ನಿಮಗೆ ಆಲ್ರೆಡಿ ಇನ್ನೊಂದು ಪ್ರಾಜೆಕ್ಟ್ ಸಿಕ್ಕಿದೆ. ಸೊ ಆಲ್ ದ ವೆರಿ ಬೆಸ್ಟ್. ಸೊ ಆಲ್ವೇಸ್ ಗ್ರೋ. ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್. ಇದು ಕಂಪ್ಲೀಟ್ಲಿ ಟೀಮ್ ವರ್ಕ್. ನಾವೆಲ್ಲ ಟೀಮ್ ಅವರು 2.5 ವರ್ಷ ಟ್ರೈ ಮಾಡಿದ್ವಿ. ಥ್ಯಾಂಕ್ ಯು ಸೋ ಮಚ್. I would like to know how you felt about the characters. Sorry, don't shake them. Okay. You have to tell. Because I loved it. Because I was not playing my character, I was just living it. And today only I am revealing that I played Parvati. Yeah. But till now I was not allowed to speak. So this is my first Kannada movie, and I hope you will share so much love on us and make it as so great movie and rock it. Fawaz, you also tell. Namaskara. I don't have any words to say. Please support, and thank you for watching, coming here, and I don't know what to say. I think we
all are speechless because we don't know how to express your love, what you have shown it. But looking forward that this movie will be great success because our producer, director, Abhin, the whole team has put so much efforts. The whole team behind the camera or in front of the camera, everyone has put so much hard work. So we would like to thank you all and pray that this movie should be a great success. Yes. Thank you so much. Thank you so much. Hi everybody, my name is Ritika. I was into production and I would say that everybody worked so hard and I'm really proud of everybody who did their best and the movie comes out so well. Please, I request all of you to go and watch it and thank you so much. Take care.